ಬಿ ಹರ್ಷವರ್ಧನ್ ನಿಲ್ಲುವಂತಹ ಜಾಗದಲ್ಲಿ ಪ್ರತಿಮಾ ಪ್ರಸಾದ್ ನಿಂತ್ಕೊಂಡು ಆ ನಾಮಕರಣ ಕಾರ್ಯಕ್ರಮ ಮಾಡಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಮೊದಲು ನಮ್ಮ ತಂದೆ, ಆಮೇಲೆ ಹರ್ಷವರ್ಧನ್ ಅವ್ರ ಮಾವ. ನಂಜನಗೂಡು MLA ಹರ್ಷವರ್ಧನ್ ಆಬ್ಸೆನ್ಸ್ ಅಲ್ಲಿ ಮೀಟಿಂಗ್ ಮಾಡ್ತಾರೆ. ಹರ್ಷವರ್ಧನ್ ಬೇಸರ ಆಯ್ತು. ತಂದೆ ವಿಚಾರ ಅಂತ ಬಂದಾಗ ಮೋಸ್ಟ್ಲಿ ಅವರು ಮಗಳನ್ನ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಇದರಲ್ಲಿ ಹರ್ಷವರ್ಧನ್ ಅವ್ರನ್ನ ಕೇಳಿಲ್ಲ, ಮಗಳನ್ನ ಮಾತ್ರ ಕೇಳಿದ್ರು. ಯಾಕೆ ಅವ್ರು ಮಾತ್ರ ನಿರ್ಧಾರ ತಗೊಂಡ್ರು? ಏನು ರಾಜಕೀಯವಾಗಿ ಅವ್ರು ಅಸೋಸಿಯೇಟ್ ಆಗಿದ್ದಾರೆ ಮಗಳೇನು? ನಂಜನಗೂಡು ರೈಲ್ವೆ ಸೇತುವೆ ನಾಮಕರಣ ಮಾಡೋ ವಿಚಾರ ಅದು ನಂಜನಗೂಡು ಆಗ್ಬೇಕು, ಇಲ್ಲ ಮೈಸೂರಿನಲ್ಲಿ ಆಗ್ಬೇಕು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಮೀಟಿಂಗ್ ಆಗುತ್ತೆ ಅಂತಂದ್ರೆ ಅರ್ಥ ಏನು? ನಾನು ಇದ್ದಿದ್ದೆ ಡಾಲರ್ಸ್ ಕಾಲೋನಿಲಿ. ನಾನು ಅದಕ್ಕೋಸ್ಕರ ನಾನು ಮೈಸೂರಿಗೆ ಬರೋಕ್ಕಾಗಲ್ಲ ಅಂತ ಒಂದು ಉದ್ದೇಶದಿಂದಾನೆ ಅವ್ರು ಅಲ್ಲಿಗೆ ಬಂದರು. ಇಡೀ ಕಾರ್ಯಕ್ರಮನ ರೂಪಿಸಿದವರೇ ಪ್ರತಿಮಾ ಪ್ರಸಾದ್ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ಊರಲ್ಲೇ ಇರಲಿಲ್ಲ, ನಾನು ಈ ದೇಶದಲ್ಲೇ ಇರಲಿಲ್ಲ. ಅಲ್ಲ, ಅಲ್ಲಿಗೆ ದರ್ಶನ್ ಧ್ರುವನಾರಾಯಣ ಅವರು MLA ಆಗಿ ಬರ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. MP ಆಗಿ ಸುನಿಲ್ ಬೋಸ್ ಅವ್ರನ್ನ ಕರ್ತಾರಲ್ಲ, ಯಾರು ಮಾಡಿದ್ದು ಎಡವಟ್ಟು ಅಂತ? ನಾನಂತೂ ಕಾರಣ ಅಲ್ವಾ ಇದಕ್ಕೆ? ಖಂಡಿತವಾಗ್ಲೂ ನಾನಂತೂ ಕಾರಣ ಅಲ್ಲ. ಮೈಸೂರು ಬೆಂಗಳೂರು ಓಡಾಡ್ಕೊಂಡಿದ್ದವರು ತಾವು ನಂಜನಗೂಡು ಕಡೆ ಹೋಗ್ತೀರಿ ಅಂತಂದ್ರೆ ಅರ್ಥ ಏನು? ಚಾಮರಾಜನಗರದಿಂದ, ಕೊಳ್ಳೇಗಾಲದಿಂದ, ಟಿ ನರಸೀಪುರದಿಂದ ಕರೆದ್ರೆ ನಾನು ಅಲ್ಲೂ ಹೋಗ್ತೀನಿ. ಯಾಕೆ ಹೋಗಬಾರ್ದು? ಹರ್ಷವರ್ಧನ್ ಅಡ್ಡಕ್ಕೆ ಪ್ರತಿಮಾ ಪ್ರಸಾದ್ ಅವರು ಕಾಲಿಟ್ರು ಅಂತ. ನಾನು ಆ ರೀತಿ ಹರ್ಷವರ್ಧನ್ ಮೇಲೆ ಏನಾದರೂ ಸಾಧಿಸ್ಬೇಕು ಅನ್ನಂಗಿದ್ರೆ ನನಗೆ ತಗೋತಿದ್ದೆ ಟಿಕೆಟು 2018ರಲ್ಲಿ. ನಾನು ಯಾಕೆ ಅವ್ರಿಗೆ ಕೊಡ್ತಾ ಇದ್ದೆ? ಹರ್ಷವರ್ಧನ್ ಅವ್ರು ರಾಜಕೀಯಕ್ಕೆ ಬರಬಾರ್ದು ಅನ್ನೋ ಉದ್ದೇಶ ಇದ್ದಿದ್ರೆ ಯಾವತ್ತೂ ನಾನು ತಪ್ಪಿಸ್ಬಿಟ್ಬೋದಿತ್ತು ಅವ್ರಿಗೆ. ನಾನು ಅವ್ರಿಗೆ ನಿಲ್ಸಂಗಿದ್ರೆ ಅವತ್ತೇ ಟಿಕೆಟ್ ನಿಲ್ಲಿಸ್ಬಿಡ್ತಿದ್ದೆ. ಪ್ರತಿಮಾ ಪ್ರಸಾದ್ ಅವರ ಎಂಟ್ರಿಯಿಂದ ಹರ್ಷವರ್ಧನ್ ಕುಟುಂಬದಲ್ಲಿ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ. ನನ್ನ ಎಂಟ್ರಿಯಿಂದ ಆಗ್ತಾ ಇಲ್ಲ, ಅವರು ಈ ಎಲೆಕ್ಷನ್ನಲ್ಲಿ ರಿಸಲ್ಟ್ ಬಂದಿದೆಯೋ ಅದ್ರ ಮೇಲೆ ನಿಂತಿದೆ ಹೊರತು ನನ್ನಿಂದ ಸೈಡ್ ಲೈನ್ ಆಗ್ತಾ ಇಲ್ಲ. ಇದು ಈ ಹರ್ಷವರ್ಧನ್ ಅವ್ರನ್ನ ರಾಜಕೀಯವಾಗಿ ಏನಾದ್ರು ಮುಗಿಸುವಂತಹ ಹುನ್ನಾರ ನಡೀತಾ ಇದೆಯಾ? ನಾನು ಯಾರು ಮುಗ್ಸೋಕ್ಕೆ ಯಾರನ್ನಾದ್ರೂ ನನಗೆ ಏನು ಇದಿದೆ ಹೇಳಿ? ನಾನು ಹರ್ಷವರ್ಧನ್ ಮುಗಿಸೋದಕ್ಕೆ ಹೋಗೋಕ್ಕಿದ್ರೆ ಅವ್ರಿಗೆ ಅವಕಾಶ ಯಾಕೆ ಮಾಡಿಸ್ಕೊಟ್ಟಿರ್ತಿದ್ದೆ? ಅವ್ರ ರಾಜಕೀಯ ವಿಚಾರದಲ್ಲಿ ತಾವು ಮೂಗು ತೋರಿಸಲ್ಲ. ನಂಜನಗೂಡು ನನಗೆ, ಚಾಮರಾಜನಗರ ಇವ್ರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಬರ್ಕೊಂಡಿರೋಕ್ಕಾಗತ್ತಾ? ಅದನ್ನು ಹೇಳಿ. ಯಾರಿಗೂ ಆ ಥರ ಹೇಳಿ ನಮ್ಮ ಕ್ಷೇತ್ರ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅದು ಜನ ನಿರ್ಧಾರ ಮಾಡೋದು. ಹರ್ಷವರ್ಧನ್ ಜೊತೆ ಒಂದು ಕುಟುಂಬದಲ್ಲಿ ಒಗ್ಗಟ್ಟಾಗಿರ್ತೀರಾ ತಾವು? ಅದನ್ನು ನಾವು ಬಯಸ್ಬೋದು. ಅದನ್ನು ಪಿಕ್ಚರಲ್ಲಿ ಒಂದು 2 ಗಂಟೆನಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ ಕತೆ, ಅದು ಇದು ಎಲ್ಲನೂ. ಹಾಗೆ ಜೀವನದಲ್ಲಿ ಹಂಗೆ ಆಗಲ್ವಲ್ಲ, ಟೈಮ್ ಹಿಡಿಯುತ್ತೆ. ಮಾರಕ ಮಾಡುವಂಥ ವಿಚಾರದಲ್ಲಿ ಹರ್ಷವರ್ಧನ್ ಅವರ ನೀವು ವಿಶ್ವಾಸ ತೆಗೆದುಕೊಂಡು ಕಾರ್ಯಕ್ರಮ ಮಾಡ್ತೀರಾ ಹೇಗೆ ಅಂತ? ವಿಶ್ವಾಸ ತಗೊಳ್ಳೋದು ಬರೀ ನಾನು ಒಬ್ಬಳೇ ಅಲ್ಲ, ಅವರು ಕೂಡ ತಗೋಬೇಕು. ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ಬೋದು ತಾವು ರಾಜಕೀಯವಾಗಿ ಅಂತ? ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಇವಾಗ ಜನ ಏನಾದರೂ ಹೇಳಿ ಅದು ಆಗ್ತಿರ್ಬೋದೇನೋ, ನಂಗೆ ಗೊತ್ತಿಲ್ಲ. ಪ್ರತಿಮಾ ಪ್ರಸಾದ್ ಅವ್ರು ನನಗೆ ರಾಜಕೀಯಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದಿಷ್ಟು ಭಯ ಇದೆ, ಅವ್ರಿಗೆ ಆತಂಕ ಇದೆ. ಆಮ್ ಐ ಎ ಥ್ರೆಟ್ ಟು ಹರ್ಷವರ್ಧನ್? ಅವ್ರು ಆನ್ಸರ್ ಮಾಡಿದಾರಾ? ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಹರ್ಷವರ್ಧನ್ಗೆ ಥ್ರೆಟ್ ಅಲ್ಲ. ನಿಮಗೆ ಮನಸ್ತಾಪ ಇರ್ಬೋದು ಅಥವಾ ಅವ್ರಿಗೆ ಮನಸ್ತಾಪ ಇರ್ಬೋದು, ಸಂಧಾನ ಅಂತ ಬಂದರೆ ತಾವು ಮುಂಚೂಣಿಯಲ್ಲಿ ಬರ್ತೀರಾ? ನನ್ನ ತಂದೆಗೂ ನನಗೆ ಕೆಲವೊಂದು ಸಲ ನಾನು ಎಷ್ಟೋ ವಿಚಾರವಾಗಿ ಅಸಮಾಧಾನ ಇತ್ತು. ಮನೆ ಕುಟುಂಬ ಅಂತ ಅಂದಮೇಲೆ ಇದೆಲ್ಲ ಸಹಜ ಇದು. ಬಟ್ ನನಗೆ ಕುಟುಂಬದ ಒಳಗಡೆ ರಾಜಕೀಯ ತರೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಇವ್ರ ತಂದೆ ನಂತರ ಇವಳು ಈ ಅವಕಾಶನ ಉಪಯೋಗಿಸ್ಕೊತಾ ಇದ್ದಾಳಲ್ಲ ಅನ್ನೋದು ಬಂದಿದೆ. ಈಗ ಹರ್ಷವರ್ಧನ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಆಲ್ರೆಡಿ. ಇವಾಗ ಏನಾಗುತ್ತೆ, ಜನ ಬಯಸೋದು ಒಂದು ಬದಲಾವಣೆ ಕೇಳ್ತಾ ಇದ್ದಾರೆ. ಅವರು ಆ ಬದಲಾವಣೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಅವ್ರ ಮಗಳಲ್ಲೂ ಆ ಸಾಮರ್ಥ್ಯ ಇದೆಯಲ್ಲ, ಯಾಕೆ ಹಾಕೂಡ್ದು, ಅವಳಿಗೂ ಕೂಡ ಒಂದು ಪೊಟೆನ್ಷಿಯಲ್ ಇರೋದ್ರಿಂದ ಬರಲಿ ಅವಳು ಅನ್ನೋದು ಒಂದು ಉದ್ದೇಶ ಜನಕ್ಕಿದೆ. ಪ್ರತಿಮಾ ಪ್ರಸಾದ್ ರಾಜಕಾರಣದ ರಂಗ ಪ್ರವೇಶ ಯಾವಾಗ ಮಾಡ್ತೀರಿ ಅಂತ ಜನ ಬಯಸಿದ್ದಾರೆ. ಕುಟುಂಬದವ್ರ ಜೊತೆ ನನ್ನ ಮಾತುಕತೆ ನಡೆಸಿ ಖಂಡಿತವಾಗ್ಲೂ ಒಂದೊಂದು ನಿರ್ಧಾರನ ತಗೊಳ್ತೀವಿ. ಇದು ಸಮರ, ಇದು ಏನು ಮಾಡೋಕ್ಕಾಗಲ್ಲ. ಇಂಥ ಒಂದು ಯುದ್ಧದಲ್ಲಿ ನಾವು